ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ರೂಪುಗೊಂಡಿರುವಂಥ ಗಿಳಿಬಿಂಡು ಬಹಳ ಮುಖ್ಯವಾಗಿ ಕನ್ನಡದ ಅಸ್ಮಿತೆ ಮತ್ತು ಅಸ್ತಿತ್ವದ ಕುರಿತಾಗಿ ಅದು ತನ್ನ ಕಾರ್ಯಚಟುವಟಿಕೆಗಳನ್ನು ರೂಪಿಸಿಕೊಡ್ತಾ ಇದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಒಂದು ಸಮೀಕರಣವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಮೀಕರಣ ಬಹಳ ಸರಳವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ನಾವು ಸ್ನಾತಕೋತ್ತರ ಶಿಕ್ಷಣವನ್ನು ಪಡ್ಕೊಂಡ್ರೆ ನಮ್ಮ ಬದುಕನ್ನು ರೂಪಿಸುವುದು ಹೇಗೆ ಅನ್ನುವಂಥ ಒಂದು ಆತಂಕದ ಯೋಚನೆಗಳು ನಮ್ಮ ಸಮಾಜ ಮತ್ತು ಸಮುದಾಯದ ಎಡೆಯಲ್ಲಿದೆ. ಬಹುಶಃ ಗಿಳಿಬಿಂಡಿನ ಒಂದು ಸ್ವರೂಪವನ್ನು ನಾವು ಗಮನಿಸಿದರೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರವಾಗಿದ್ದ 1968ರ ಹೊತ್ತಿಗೆ ಕೇಂದ್ರವಾಗಿದ್ದ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದರೋ ಆನಂತರ ಮಂಗಳೂರು ವಿಶ್ವವಿದ್ಯಾನಿಲಯ 1980ರಲ್ಲಿ ಸ್ಥಾಪನೆ ಆದ ನಂತರ ಯಾರೆಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರೋ ಅದರ ಜೊತೆಗೆ MPhil PhD ಮತ್ತು ಅಧ್ಯಾಪನವನ್ನು ಮಾಡಿದಂಥ ಅಧ್ಯಾಪಕರನ್ನು ಒಳಗೊಂಡು ಈ ಗಿಳಿಬಿಂಡು ರೂಪುಗೊಂಡಿದೆ. ಭಾಳ ಮುಖ್ಯವಾಗಿ ಈ ಗಿಳಿಬಿಂಡಿನ ಕಾರ್ಯಯೋಜನೆಗಳ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳುವುದು ಅಂತಾದರೆ, ಗಿಳಿಬಿಂಡು ಅನ್ನುವುದು ಅದು ಕೇವಲ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮಾತ್ರ ಸೀಮಿತವಾಗುವಂಥ ಒಂದು ಸಂಘಟನೆ ಅಲ್ಲ. ಈ ಸಂಘಟನೆ ಅದು ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಅದು ರೂಪುಗೊಳ್ಳಬೇಕು. ಆಮೇಲೆ ಈ ಎಲ್ಲ ಸಂಘಟನೆಗಳು ಒಟ್ಟು ಸೇರಿ ಒಂದು ಒಕ್ಕೂಟವನ್ನು ಸ್ಥಾಪಿಸಬೇಕು. ಯಾಕೆ ಈ ಒಕ್ಕೂಟದ ಸ್ಥಾಪನೆ ಅಗತ್ಯ ಇದೆ ಅಂದರೆ, ಕಾಲಕಾಲಕ್ಕೆ ಕನ್ನಡ ಎದುರಿಸ್ತಾ ಇರುವಂತಹ ಬೇರೆ ಬೇರೆ ಬಗೆಯ ಸಮಸ್ಯೆಗಳಿಗೆ, ಬೇರೆ ಬೇರೆ ಬಗೆಯ ಆತಂಕಗಳಿಗೆ ನಾವು ಅದನ್ನು ಬಿಡಿಸಿಕೊಳ್ಳುವಂಥ ಆ ಎಲ್ಲ ಬಿಕ್ಕಟ್ಟುಗಳನ್ನು ಮತ್ತು ಆ ಎಲ್ಲ ಇಕ್ಕಟ್ಟುಗಳನ್ನು ಬಿಡಿಸಿಕೊಳ್ಳುವಂಥ ಕೆಲವು ಪರಿಹಾರದ ಮಾರ್ಗಗಳು ಏನು ಅನ್ನೋದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಒಕ್ಕೂಟ ವ್ಯವಸ್ಥೆ ಮಾಡಬೇಕಾಗುತ್ತೆ. ಮತ್ತು ಕಾಲಕಾಲಕ್ಕೆ ಕನ್ನಡದ ಆತಂಕಕ್ಕೆ ಒಂದು ಪ್ರಭುತ್ವದ ಮೇಲೆ ಒತ್ತಡವನ್ನು ಹೇಗೆ ತರಬಹುದು ಅನ್ನುವ ನೆಲೆಯಲ್ಲಿ ಕೂಡ ಈ ಗಿಳಿಬಿಂಡು ಚಿಂತನೆಯನ್ನು ನಡೆಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಗಿಳಿಬಿಂಡು ಅನ್ನೋದು ಅದು ಕೇವಲ ಕನ್ನಡ ಅನ್ನುವಂತಹ ಒಂದು ಭಾಷೆಯ ನೆಲೆಯಲ್ಲಿ ನಡೀತಾ ಇರುವಂಥ ಒಂದು ಸಂವಾದ ಅಥವಾ ಪ್ರತಿಕ್ರಿಯೆ ಮಾತ್ರ ಅಲ್ಲ, ಅದು ಒಟ್ಟು ಕನ್ನಡ ಬದುಕಿನ ನೆಲೆಯನ್ನು ಇಟ್ಟುಕೊಂಡು ಅದು ಚಿಂತನೆ ಮಾಡುವಂಥ ಒಂದು ಸಂಘಟನೆ ಅಂತ ನಾವು ಅದನ್ನು ಕಂಡುಕೊಂಡಿದ್ದೇವೆ. ಕೆಲವು ವಿಷಯಗಳು ಹೇಳಬೇಕು ಅಂತಿತ್ತು, ಬಿಟ್ಟೋಯ್ತಾನೆ ಗೊತ್ತಾಗುತ್ತಿಲ್ಲ. ಸಾಕು ಒಂದು ಇದರಲ್ಲಿ ಹೇಳ್ಬೋದು. ಓಕೆ ಸರ್. ಗಿಳಿಬಿಂಡಲ್ಲಿ ಕನ್ನಡವನ್ನು ಬೋಧನೆ ಮಾಡುವ ಶಿಕ್ಷಕ ವೃತ್ತಿಯನ್ನು ಮಾಡಿದವರು ಇದ್ದಾರೆ, ಆಡಳಿತಾತ್ಮಕವಾದಂಥ ಕ್ಷೇತ್ರದಲ್ಲಿ ದುಡಿದವರು ಇದ್ದಾರೆ. ಕೆಲವರು ಕನ್ನಡ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದವರು ಅವರು ರಾಜ್ಯದ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದವರಿದ್ದಾರೆ, VC ಅವರ ಆದದ್ದಿದೆ. ಅದರ ಜೊತೆಗೆ ಕೆಲವು ಜಿಲ್ಲೆಗಳ ಅಧಿಕಾರಿಯಾಗಿ DC ಆಗಿ ಅವರು ಕೆಲಸವನ್ನು ನಿರ್ವಹಿಸಿದವರಿದ್ದಾರೆ, SP ಆದವರಿದ್ದಾರೆ, MLA ಆದವರಿದ್ದಾರೆ. ಸೊ ಈ ರೀತಿಯಲ್ಲಿ ಕೇವಲ ಶಿಕ್ಷಕ ವೃತ್ತಿಯನ್ನು ಮಾಡಿದವರು ಮಾತ್ರ ಈ ಗಿಳಿಬಿಂಡಲ್ಲಿ ಇರುವಂಥದ್ದಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದವರು, ಅನುಭವವನ್ನು ಪಡೆದವರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಅದರ ಜೊತೆಗೆ ಏನೂ ಇಲ್ಲದೆ ಸಂಸಾರವನ್ನು ನಡೆಸಿದಂಥ ಒಂದು ಲೋಕಾನುಭವವನ್ನು ಪಡೆದವರು ಕೂಡ ಇದ್ದಾರೆ. ಸೊ ಇಂತಹ ವಿದ್ವತ್ತು ಮತ್ತು ಅನುಭವ ಇವೆಲ್ಲವೂ ಕೂಡ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆ ಆಗಬೇಕು ಅನ್ನುವ ನೆಲೆಯಲ್ಲಿ ಇವರು ಯಾರ್ಯಾರು ಈ ಥರದ ಗಿಳಿಬಿಂಡಿನ ಸದಸ್ಯರಿದ್ದಾರೋ ಎಲ್ಲರನ್ನು ಕೂಡ ಮತ್ತೆ ಹೊಸ ತಲೆಮಾರಿಗೆ ಪರಿಚಯ ಮಾಡಿಕೊಳ್ಳುವ, ಅವರ ಎಲ್ಲ ಸಾಧನೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಗಿಳಿಬಿಂಡು ಮಾಡ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಮೊದಲು ಮೈಸೂರು ವಿಶ್ವವಿದ್ಯಾಲಯದ ಭಾಗವಾಗಿತ್ತು. ಹಾಗಾಗಿ ಮೈಸೂರು ಕಡೆಯಿಂದ ತುಂಬ ಜನ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಓದಲಿಕ್ಕೆ ಬರ್ತಾಯಿದ್ರು. ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯ ಸ್ವತಂತ್ರವಾದ ವಿಶ್ವವಿದ್ಯಾಲಯ ಆದ ಮೇಲೆ ಅಲ್ಲಿಯೇ ಕನ್ನಡ ಅಧ್ಯಯನ ವಿಭಾಗ ಬೆಳೀತು. 1968ರಿಂದ ಈಗ 2025 ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಕಲ್ತಿದ್ದಾರೆ. ಹಾಗೆ ಕಲಿತು ಹೊರಬಂದವರು ಕರ್ನಾಟಕದ ಬೇರೆ ಬೇರೆ ಕಡೆ ಉತ್ತಮವಾದ ಹುದ್ದೆಗಳಲ್ಲಿದ್ದಾರೆ, ಅಧ್ಯಾಪಕರಾಗಿದ್ದಾರೆ, ಆಡಳಿತ ಕ್ಷೇತ್ರಕ್ಕೆ ಹೋಗಿದ್ದಾರೆ, ಲೇಖಕರಾಗಿದ್ದಾರೆ.
ಹೀಗೆ ಆ ಗಿಳಿವಿಂಡು ಏನು ಮಾಡ್ತಿದೆ ಅಂತಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದಿದ, ಪಾಠ ಮಾಡಿದ, ಸಂಶೋಧನೆ ಮಾಡಿದ ಎಲ್ಲರನ್ನೂ ಕೂಡ ಒಂದು ಚೌಕಟ್ಟಿಗೆ ತಂದು, ಒಂದು ವೇದಿಕೆಗೆ ತಂದು ಸಮಾವೇಶಗಳನ್ನು ಮಾಡುವುದರ ಮೂಲಕ ಎರಡು ಕೆಲಸಗಳನ್ನು ಮಾಡಲಿಕ್ಕೆ ಬಯಸ್ತದೆ. ಅದು ಒಂದು, ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು. 60ರ ದಶಕದ ಕೊನೆ, 70ರ ದಶಕದಲ್ಲಿ ನಮ್ಮ ಮೇಷ್ಟ್ರುಗಳು ನಮಗೆ ಹೇಗೆ ಪಾಠ ಮಾಡ್ತಾ ಇದ್ರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಒಂದು. ಎರಡನೇದು, ಅವರೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ, ನಾವು ನಮ್ಮ ಬದುಕುಗಳನ್ನು ಕಟ್ಟಿಕೊಂಡಿದ್ದೇವೆ, ನಾವು ಕನ್ನಡಕ್ಕೆ ಏನು ಮಾಡ್ಬೋದು ಅಂತ. ಈಗ ನಮ್ಮ ಊರಿನಲ್ಲಿ ಒಂದು ಶಾಲೆ ಇದೆ, ನಾನು ರಿಟೈರ್ಡ್ ಆಗಿ ಶಾಲೆ ಹತ್ರ ಇದ್ದಾನೆ, ಆ ಶಾಲೆಗೆ ಹೋಗಿ ನಾನು ಕಲಿತ ಕನ್ನಡವನ್ನು ಮಕ್ಕಳಿಗೆ ಹೇಳ್ಬೋದಾ, ಅಥವಾ ಅಲ್ಲಿಯ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ನಾವೊಂದು ಪುಸ್ತಕ ಮಾಡ್ಬೋದಾ, ಅಥವಾ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳ್ಬೋದಾ, ಅಥವಾ ನಾನು ಓದಿ ಬೆಳೆದ, ನನಗೆ ಅನ್ನ ಕೊಟ್ಟ ಕನ್ನಡ ಅಧ್ಯಯನ ವಿಭಾಗದ ಋಣವನ್ನು ತೀರಿಸುವುದಕ್ಕೆ ಆ ಅಧ್ಯಯನ ವಿಭಾಗಕ್ಕೆ ನನಗೆ ಫಂಡ್ ರೈಸಿಂಗ್ ಮಾಡಲಿಕ್ಕಾಗ್ತದಾ, ಗ್ರಂಥಾಲಯವನ್ನು ಬೆಳೆಸಲಿಕ್ಕಾಗ್ತದಾ, ಇದನ್ನು ಚರ್ಚೆ ಮಾಡೋದಕ್ಕೆ ಗಿಳಿವಿಂಡು ರೂಪುಗೊಂಡಿದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಸಹೋದ್ಯೋಗಿ ಆಗಿದ್ದ ಡಾಕ್ಟರ್ ಶಿವರಾಮ್ ಶೆಟ್ಟರು ಇದರ ಮುಂಚೂಣಿಯಲ್ಲಿದ್ದಾರೆ. ಡಾಕ್ಟರ್ ವಿವೇಕ್ ರೈ ಅಂತವರು, CP ನಾಗರಾಜ್ ಅಂತವರು, ಆಮೇಲೆ ಅನೇಕ ಕರ್ನಾಟಕದ ಬೇರೆ ಬೇರೆ ಕಡೆ ಜನರು ಇದರಲ್ಲಿ ಇದ್ದಾರೆ. ಇದು ಒಂದು ನಿರೀಕ್ಷಿತವಾದಂಥ ಫಲಿತಾಂಶವನ್ನು ಕೊಟ್ಟರೆ ಕನ್ನಡ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಿವೃತ್ತರಾದವರು ಪುನಃ ಕನ್ನಡಕ್ಕೆ ಏನು ಸೇವೆ ಕೊಡಬಹುದು ಎಂಬುದನ್ನು ನಾವು ರಾಜ್ಯಕ್ಕೆ ತಿಳಿಸಿದಾಗ ಆಗ್ತದೆ. ಆಶಯ ಚೆನ್ನಾಗಿದೆ. ನೋಡುವುದೇ ಒಂದು ಖುಷಿ, ಇಂಥದ್ದು ಬಹಳ ಕಡೆ ನಡೆಯೋಲ್ಲ. ಈಗ ಗಿಳಿವಿಂಡಿನ ಮೂಲಕ ಇದು ನಡೀತದಲ್ಲ, ಅದಕ್ಕೆ ನಾನು ಗಿಳಿವಿಂಡಿನ ಎಲ್ಲ ಸೈನಿಕರಿಗೆ ಕೂಡ ಮುಖ್ಯವಾಗಿ ಶಿವರಾಮ್ ಶೆಟ್ಟಿಗೆ ನನ್ನ ಅಭಿನಂದನೆ. ಇದನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ, ಇಲ್ಲಿವರೆಗೆ ಇದನ್ನು ಹೇಗೆ ತೆಗೆದುಕೊಂಡು ಬಂದಿದ್ದಾರೆ ಎಂಬುದನ್ನು ಹೇಳುವುದರ ಮೂಲಕ ಶಿವರಾಮ್ ಶೆಟ್ಟರೇ ಹೇಳುತ್ತಾರೆ. ಹಾಗಾಗಿ ನಾನು ಅದರ ಬಗ್ಗೆ ಮಾತಾಡಬೇಕು, ಯಾಕಂದ್ರೆ ಅದರ ಆದಿ ಮತ್ತು ಅಂತ್ಯ ಅವರೇ. ಯಾಕೆ ಹೇಳ್ತಿದ್ದೀರಿ ಅಂದ್ರೆ ನಿರಾಶೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಕನ್ನಡದ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ನಿಮಗೆಲ್ಲ ನಾನು ಅದರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಒಂದು ಮಾತು, ಕರಾವಳಿಯನ್ನು ಮಂಗಳೂರಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೀನಿ, ನಾನು ಸಂಶೋಧನಾ ವಿದ್ಯಾರ್ಥಿ, ವಿವೇಕ್ ರೈ ಅವರ ಸಂಶೋಧನಾ ವಿದ್ಯಾರ್ಥಿ. 1980ರಿಂದ 84ರವರೆಗೆ ಸಂಶೋಧನಾ ವಿದ್ಯಾರ್ಥಿ, ಆಮೇಲೆ 86ರಿಂದ 90ರವರೆಗೆ ನಾನಲ್ಲಿ ಉಪನ್ಯಾಸಕರಾಗಿ. ಹಾಗಾಗಿ ನನ್ನ ಅನುಭವ ವಿದ್ಯಾರ್ಥಿಗಳಾಗಿದ್ದ ಅನುಭವಗಳಿಗಿಂತ ನಮ್ಮ ಅನುಭವಗಳಿಗಿಂತ ಸ್ವಲ್ಪ ಬೇರೆ. ವಿದ್ಯಾರ್ಥಿಗಳಾಗಿದ್ದವರ ಅನುಭವಗಳು ತುಂಬ ಚೆನ್ನಾಗಿದೆ. ಆ ವಯಸ್ಸು, ಹುಮ್ಮಸ್ಸು, ಅವರಿಗೆ ಸಿಕ್ಕಿದ ಮತ್ತು ಸಿಕ್ಕದೇ ಇದ್ದಂಥ ಗರ್ಲ್ಫ್ರೆಂಡ್. ಈಗ ಅದನ್ನೆಲ್ಲ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಈಗ ಅದರ ಬಗ್ಗೆ ಮಾತಾಡೋದ್ರಿಂದ ಅಪಾಯ. ಹಾಗಾಗಿ ಆ ಥರ ಒಂದು ಮಾಡಬೇಕು. ಮತ್ತು ಸಾಧ್ಯ ಆದರೆ, ಈಗ ನಾನು ಒಂದೊಂದು ಪುಸ್ತಕ ಓದಿದ್ದೆ, ಕೃಷ್ಣಮೂರ್ತಿ ಹಾನೂರವರು ಎಡಿಟ್ ಮಾಡಿದ್ರು. ಒಂದು ಶಾಲೆಗೆ 3 ವರ್ಷ ಆದಾಗ ಆ ಶಾಲೆಯಲ್ಲಿ ಓದಿದ ಮಕ್ಕಳು ನಾವು ಓದಿದ ಶಾಲೆ ಹೇಗಿತ್ತು ಅಂತ ಬರೆದಿತ್ತು. ತುಂಬ ಚೆನ್ನಾಗಿದೆ ಪುಸ್ತಕ. ಯಾಕಂದ್ರೆ ಕನ್ನಡ ಶಾಲೆಗಳು ವೇಗವಾಗಿ ಮುಚ್ಚುತ್ತಾ ಇರುವಾಗ ಆ ಶಾಲೆಗಳಲ್ಲಿ ಓದಿದವರು ತಮ್ಮ ನೆನಪುಗಳನ್ನು ದಾಖಲಿಸುವುದು, ಬರೆಯುವುದು ಒಂದು ಒಳ್ಳೆಯ ಒಂದು ಪುಸ್ತಕವನ್ನು ತಯಾರು ಮಾಡ್ತದೆ ಎಂಬುದು ಒಂದು ಶಾಲೆ. ಈ ಕಡೆ ಚಿಕ್ಕಬಳ್ಳಾಪುರದಿಂದ ಒಂದು ಶಾಲೆ ಬರ್ತದೆ, ಮುಚ್ಚುವತ್ತು. ಯಾಕಂದ್ರೆ ಈಗ ಶಾಲೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆದಾಗ ಸರ್ಕಾರದವರು ಹೇಳ್ತಾರೆ, ನಾ ಕನ್ನಡ ಶಾಲೆ ಮುಚ್ಚಿದ್ದು ಎಲ್ಲಿದೆ ನಿಮ್ಮ ಹತ್ರ ಆದೇಶ ಹೊರಲಿಲ್ಲ. ಆದರೆ ಇಂಗ್ಲಿಷ್ ಓದಿ ಅಂತ ಹೇಳಿದಾಗ ಇದು ತಾನಾಗಿ ಮುಚ್ಚಿ ಹೋಗುತ್ತೆ. ಸರ್ಕಾರದ ಕೆಲವು ಕ್ರಮಗಳು ಬಹಳ ಚೆನ್ನಾಗಿರ್ತವೆ ಅವ್ರನ್ನ. ಹಾಗಾಗಿ ಮುಚ್ಚಿ ಹೋದಾಗ ಈಗ ಸುಮಾರು 3,900 ವರ್ಷ ಕಳೆದ ಶಾಲೆಗಳು ಕರ್ನಾಟಕದಲ್ಲಿ. 3,900. ನಾನು ಪ್ರಾಧಿಕಾರದಿಂದ ಲಿಸ್ಟ್ ಮಾಡ್ತಾ ಇದ್ದೇನೆ ಮತ್ತು ಅದರ ಬಗ್ಗೆ ಒಂದು ಪ್ರಾಜೆಕ್ಟ್ ತಯಾರು ಮಾಡಿ ದಾಖಲಾತಿ ಇರಲಿ ಅಂತ. ಯಾರು ಜಾಗ ಕೊಟ್ಟರು, ಬಿಲ್ಡಿಂಗ್ ಅನ್ನ ಹೇಗೆ ಕಟ್ಟಿದ್ರು. ಯಾಕಂದ್ರೆ 100 ವರ್ಷದ 1925ರ ಕಾಲದಲ್ಲಿ ಸರ್ಕಾರ ಏನಿರಲಿಲ್ಲ, ಬ್ರಿಟಿಷ್ ಸರ್ಕಾರ. ಜನ ಮೊಳೇಶ್ವರವರು ಅನೇಕ ಶಾಲೆಗಳನ್ನು ಕಟ್ಟಿದ್ರು, ಕಾರ್ನಾಡ್ ಸದಾಶಿವರಾಯರು ಶಾಲೆ ಕಟ್ಟಿದ್ರು, ಪ್ರಚೋದನೆ. ಆಮೇಲೆ ಗದಗಿನಲ್ಲಿ ಸಹಕಾರಿ ಮೂವ್ಮೆಂಟ್ 1912ರಲ್ಲಿ ಅನೇಕ ಶಾಲೆಗಳನ್ನು ಸಾಧ್ಯ ಮಾಡಿದ್ರು. ಸೊ ಪ್ರತಿ ಶಾಲೆಗಳಿಂದ ಚರಿತ್ರೆ ಇರ್ತದೆ, ಆ ಜಾಗ ಕೊಟ್ಟವರು. ಈಗ ಏನಾಗಿದೆ, ಈಗ ಸುಮಾರು 17,000 ಶಾಲೆಗಳಿಗೆ ಹಕ್ಕುಪತ್ರಗಳಿವೆ.
ನಾವು ಅದನ್ನು ಮುಮ್ಮಡಿ ಮಾಡಿ ಕಣ್ಣಲ್ಲಿ 1,000ಕ್ಕೆ ಇಳಿದಿದೆ. ಅದು ಸರ್ಕಾರದಲ್ಲಿ ಬಹಳ ಗಂಭೀರವಾಗಿ ಸ್ವೀಕರಿಸಿ ಶಿಕ್ಷಣ ಇಲಾಖೆ ಅದರ ಬಗ್ಗೆ ವಿಶೇಷವಾದ ಆದೇಶಗಳನ್ನು ಹೊರಡಿಸಿ ಚಳುವಳಿ ರೂಪದಲ್ಲಿ ಮಾಡಿ ಅದರ ಸಂಖ್ಯೆ ಈಗ 1,000ಕ್ಕೆ ಕಮ್ಮಿ ಬಂದಿದೆ. ಹಾಗೆ ಆಗ್ತಾ ಇದೆ, ಸಂತೋಷ. ಅದರ 100 ವರ್ಷದಲ್ಲಿ ನಮ್ಮ ಶಾಲೆಗಳಿಗೆ ರೆಕಾರ್ಡ್ ಎಷ್ಟೋ ಶಾಲೆಗಳ ಎನ್ಕರೇಜ್ಮೆಂಟ್ ಆಗಿದೆ. ನಾನು ಯಾದಗಿರಿ ಹೋಗಿ ರೆಕಾರ್ಡ್ ನೋಡಿದ್ರೆ ಶಾಲೆಗೆ 9 ಎಕರೆ ಆಗಿದೆ, ಈಗ 1 ಎಕರೆ ಕೂಡ ಇಲ್ಲ. ನೋಡಿದ್ರೆ ಅದೆಲ್ಲ ಎನ್ಕರೇಜ್ಮೆಂಟ್ ಆಗಿದೆ. ಅವ್ನು ಒಬ್ಬನಿಗೆ ಕೇಳಿದ್ರೆ ಏನೇ ಶಾಲೆ ಜಾಗ ನೀನು ಯಾಕೆ ಅಂಗಡಿ ಇಟ್ಕೊಂಡಿದ್ದೀವಿ? ಯಾರಿಗೆ ಸ್ವಾಮಿ ನೀವು ಕೇಳೋರು? ಸಾಹೇಬರು ಹೇಳಿದಾಗ ನಾವು ಇಟ್ಟಿದ್ದೀವಿ, ನೀವು ಹೋಗಿ ಅಂತ. ಇನ್ನು ಅವನ ಕೈಲಿ ಯಾದಗಿರಿ ಹೋಗಿ ಯಾಕೆ ಬಿಟ್ಟಿದ್ದೀವಿ ವಾಪಸ್ ಬಂಧನ ನಡೀತಾ ಇದೆ. ಅಂದರೆ ಕನ್ನಡದ ಕಾಸ್ತಂತ್ರಗಳು ಬೇರೆ ಬೇರೆ ಲೆವೆಲ್ನಲ್ಲಿ ತುಂಬ ಭಿನ್ನವಾಗಿದೆ. ಏನಾದ್ರು ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಬಹುಶಃ ಮಂಗಳಾಯುಧರಿಯಲ್ಲಿ ನಮ್ಮ ಅನುಭವಗಳು ಒಂದು 2 ವರ್ಷ ಮೇಷ್ಟ್ರು ಯಾರಿದ್ರು, ಏನು ಪಾಠ ಮಾಡ್ತಾ ಇದ್ರು, ಆಮೇಲೆ ನನಗೆ ಇಷ್ಟ ಆದ ಮೇಷ್ಟ್ರು ಯಾರು, ಒಂದು 2 ಪೇಜ್ ಪತ್ರೆ ಈಗಲೇ ಬರೀಲಿಕ್ಕೆ ಶುರು ಮಾಡಿದ್ರೆ ನಾವು 9ರ ಸಮಾವೇಶದ ಬಿಡುಗಡೆ. ನನಗೆ ಆ ಥರದ ದಾಖಲಾತಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಯಾಕಂದರೆ ನಾವು ಹಿರಿಯರು ಆ ಕಾಲದಲ್ಲಿ ಓದಿದ್ರು, ತಾವು ಓದಿದವರು ಆ ಕಾಲ ಮಂಗಳೂರು ಅಂತ ಮಕ್ಕಳ ಮಾಡಬೇಕು, ಸೀರಿಯಸ್ ಆಗಿ ಮಾಡಬೇಕು ಅಂತ ಅನ್ನಿಸ್ತದೆ. ಇದು ಒಂದು. ಆಮೇಲೆ ಸಾಧ್ಯ ಆದರೆ ನಮಗೆ ಮಂಗಳೂರು ಸಂದರ್ಭದಲ್ಲಿ ಸಣ್ಣ ನ್ಯೂಸ್ ಲೆಟರ್